ಮುಂದಿನ ಪ್ರೆಸೆಂಟೇಷನ್ ಸ್ಫೂರ್ತಿ ಅವರದ್ದು. ವಿಷಯ ಕಾಳಿದಾಸನ ರಘುವಂಶ ದಿಲೀಪನ ಗುಣಲಕ್ಷಣಗಳು ಅನ್ನುವಂಥ ವಿಷಯ. ಸ್ಫೂರ್ತಿ VN ಅವರು. Good afternoon, sir. Good afternoon. Please continue. Carry on. ನನ್ನ ಹೆಸರು ಸ್ಫೂರ್ತಿ VN. ನನ್ನ ಇಂದಿನ ಚರ್ಚಾ ವಿಷಯ ದಿಲೀಪನ ಗುಣಲಕ್ಷಣಗಳು. ಕಾಳಿದಾಸನು ಭಾರತ ದೇಶದ ಒಬ್ಬ ಮಹಾಕವಿ. ಸಂಸ್ಕೃತ ಭಾಷೆಯಲ್ಲಿ ಕಾವ್ಯಗಳನ್ನು, ನಾಟಕಗಳನ್ನು ರಚಿಸಿದ್ದಾರೆ. ಕವಿ ಕುಲಗುರು ಎಂದು ಪ್ರಖ್ಯಾತನಾದವನು. ರಘುವಂಶ ಕಾಳಿದಾಸ ಬರೆದಿರುವ ಒಂದು ಸಂಸ್ಕೃತ ಮಹಾಕಾವ್ಯ. 19 ಸರ್ಗಗಳನ್ನು ಒಳಗೊಂಡಿರುವ ಈ ಮಹಾಕಾವ್ಯ ದಿಲೀಪ, ರಘು, ದಶರಥ, ರಾಮ ಸೇರಿದಂತೆ ಲವ, ಕುಶ, ಅಗ್ನಿವರ್ಣನವರೆಗೆ ಬರುವ ರಘುವಂಶದ ರಾಜರ ಕಥೆಗಳನ್ನು ಒಳಗೊಂಡಿದೆ. ಕಾಳಿದಾಸನು ಬರೆದಿರುವ ಕಾವ್ಯಗಳೆಲ್ಲ ರಘುವಂಶವು ಶ್ರೇಷ್ಠವಾದುದೆಂಬುದಕ್ಕೆ ಸಂದೇಹವೇನೂ ಇಲ್ಲ. ಮೊದಲನೇ ಸರ್ಗದಲ್ಲಿ ಕಾಳಿದಾಸನು ಹೆಚ್ಚಾಗಿ ದಿಲೀಪನ ಬಗ್ಗೆ ಹೇಳುತ್ತಾನೆ. ಮಹಾಕವಿ ಕಾಳಿದಾಸ ದಿಲೀಪನ ಸಮಗ್ರ ವ್ಯಕ್ತಿತ್ವವನ್ನು ಬಹಳ ಸುಂದರವಾಗಿ ಹೇಳಿದ್ದಾನೆ. ಕಾಳಿದಾಸನು ದಿಲೀಪನ ಜನನ ಮತ್ತು ಸದ್ಗುಣಗಳ ಬಗ್ಗೆ ಈ ಕೆಳಗಿನಂತೆ ಉಲ್ಲೇಖಿಸುತ್ತಾನೆ. ವೈವಸ್ವತನೆಂಬವನಿಂದ ಶುರುವಾದ ಈ ಪರಿಶುದ್ಧ ವಂಶದಲ್ಲಿ ದಿಲೀಪನೆಂಬ ರಾಜಶ್ರೇಷ್ಠನು ಹುಟ್ಟಿದ್ದನು. ಕ್ಷೀರ ಸಮುದ್ರದಲ್ಲಿ ಹೇಗೆ ಚಂದ್ರನ ಉಗಮವಾಯಿತೋ ಅದೇ ರೀತಿಯಲ್ಲಿ ತೇಜೋಮಯನಾದಂತಹ ವ್ಯಕ್ತಿಯ ಜನನವಾಗುತ್ತದೆ. ಅವನೇ ದಿಲೀಪ ರಾಜನು. ದಿಲೀಪನ ಶಾರೀರಿಕ ಗುಣಲಕ್ಷಣಗಳನ್ನು ಕಾಳಿದಾಸನು ಹೀಗೆ ವರ್ಣಿಸುತ್ತಾನೆ. ದಿಲೀಪ ರಾಜನು ಅಗಲವಾದ ಎದೆಯನ್ನು ಮತ್ತು ವಿಶಾಲವಾದ ಹೃದಯವನ್ನು ಹೊಂದಿದ್ದವನು. ಹಾಗೆಯೇ ಅವನು ಶಾಲಾ ವೃಕ್ಷದಂತೆ ಎತ್ತರವಾಗಿಯೂ ಇದ್ದನು. ಅವನ ನೀಳವಾದ ತೋಳು ಇವೆಲ್ಲವೂ ಅವನು ಮಾಡುವ ಕೆಲಸಕ್ಕೆ ಅನುಗುಣವಾಗಿದ್ದವು ಮತ್ತು ದಿಲೀಪನು ಇಡೀ ಕ್ಷತ್ರಿಯ ಧರ್ಮವೇ ಅವನ ರೂಪವಾಗಿ ಮೈಯೆತ್ತಿ ಹಿಡಿಯುವಂತೆ ಕಾಣುತ್ತಿದ್ದನು ಎಂದು ಕಾಳಿದಾಸನು ವರ್ಣಿಸುತ್ತಾರೆ. ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣಕ್ಕಾಗಿಯೇ ಅವನು ಹುಟ್ಟಿದವನು ಎಂದು ಭಾಸವಾಗುತ್ತಿತ್ತು. ಅವನು ಎಲ್ಲಾ ವ್ಯಕ್ತಿಗಳಿಗಿಂತ ಉತ್ತಮವಾದ ಅಂಶಗಳನ್ನು ರೂಢಿಸಿಕೊಂಡಿದ್ದನು. ಈ ಭೂಮಿಯಲ್ಲಿ ಹೇಗೆ ಮೇರು ಪರ್ವತವು ಬಹಳ ಎತ್ತರ ಮತ್ತು ಗಾಂಭೀರ್ಯದಿಂದ ಭೂಮಿಯ ಮೇಲೆ ವಿರಾಜಮಾನವಾಗಿದೆಯೋ ಹಾಗೆಯೇ ದಿಲೀಪನ ವ್ಯಕ್ತಿತ್ವ ಕೂಡ ಎತ್ತರ ಸ್ಥಾನದಲ್ಲಿತ್ತು ಎಂದು ಕಾಳಿದಾಸನು ಹೇಳುತ್ತಾನೆ. ದಿಲೀಪನು ನೋಡುವುದಕ್ಕೆ ಸರ್ವಲಕ್ಷಣಗಳಿಂದ ಕೂಡಿದ ಶಾರೀರ ಉಳ್ಳವನಾಗಿದ್ದವನಷ್ಟೇ ಅದಕ್ಕೆ ಅನುಗುಣವಾದ ತಿಳುವಳಿಕೆಯನ್ನು ಕೂಡ ಹೊಂದಿದ್ದನು. ಅವನು ಜ್ಞಾನ ಸಂಪಾದನೆಯ ತಕ್ಕಂತೆ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಶಾಸ್ತ್ರೋಕ್ತವಾದ ರೀತಿಯಿಂದಲೇ ನಡೆದುಕೊಳ್ಳುತ್ತಿದ್ದನು. ಇದರಿಂದಾಗಿಯೇ ಅವನು ಮಾಡುವ ಎಲ್ಲಾ ಕೆಲಸಗಳು ಕೈಗೂಡುತ್ತಿದ್ದವು ಎಂದು ಕಾಳಿದಾಸನು ಈ ಕೆಳಗಿನ ಶ್ಲೋಕದಲ್ಲಿ ಉಲ್ಲೇಖಿಸಿದ್ದಾನೆ. ಆಕಾರ ಸದೃಶ ಪ್ರಜ್ಞಃ ಪ್ರಜ್ಞಯಾ ಸದೃಶಾಗಮಃ ಆಗಮೈ ಸದೃಶಾರಂಭ ಆರಂಭ ಸದೃಶೋದಯಃ. ಒಬ್ಬ ರಾಜನಲ್ಲಿ ಅದೃಶ್ಯ ಗುಣ ಮತ್ತು ಅಭಿಗಮ್ಯ ಗುಣಗಳು ಎರಡೂ ಇದ್ದರೆ ಅವನು ಉತ್ತಮ ರಾಜನಾಗಲು ಸಾಧ್ಯವೆಂದು ಕಾಳಿದಾಸನು ಹೇಳುತ್ತಾನೆ. ರಾಜನು ತೀರ ಮೃದುವಾಗಿದ್ದರೆ ಜನರು ಸಲುಗೆಯನ್ನು ತೆಗೆದುಕೊಂಡು ರಾಜಕಾರ್ಯವನ್ನು ಹಾಳು ಮಾಡುವರು. ಅದರಿಂದ ಭೀತಿಯನ್ನು ಹುಟ್ಟಿಸುವ ಗುಣಗಳು ಅವನಲ್ಲಿರಬೇಕು. ಇದಕ್ಕೆ ಅದೃಶ್ಯ ಗುಣಗಳೆಂದು ಕರೆಯುತ್ತಾರೆ. ರಾಜನು ತೀರ ಭಯಂಕರನಾಗಿದ್ದರೆ ಜನರು ಅವನ ಹತ್ತಿರಕ್ಕೆ ಬರಲಾರದೆ ಹೋಗುವರು. ಆದ್ದರಿಂದ ಅವನಲ್ಲಿ ಮನೋಹರವಾದ ಗುಣಗಳು ಇರಬೇಕು. ಇವು ಅಭಿಗಮ್ಯ ಗುಣಗಳು. ದಿಲೀಪನಲ್ಲಿ ಇವೆರಡೂ ಗುಣಗಳು ಇದ್ದವು. ದಿಲೀಪನು ತಮ್ಮ ಪೂರ್ವಜರು ಮಾಡುತ್ತಿದ್ದ ಆಚಾರ ಪದ್ಧತಿಯನ್ನು ಒಂದಿಷ್ಟೂ ಮೀರದೆ ಪರಿಪಾಲಿಸುತ್ತಿದ್ದ. ಅವನಂತೆ ಅವನ ಪ್ರಜೆಗಳು ಕೂಡ ಸಣ್ಣ ಲೋಪವಿಲ್ಲದೆ ಪರಿಪಾಲಿಸುತ್ತಿದ್ದರು. ಸೂರ್ಯನು ತನ್ನ ಪ್ರಖರವಾದ ಕಿರಣಗಳಿಂದ ನೀರನ್ನು ಹೀರಿಕೊಂಡು ತದನಂತರ ಅದರ 1000ದಷ್ಟು ಮಳೆಯನ್ನು ಸುರಿಸುವ ಹಾಗೆ ದಿಲೀಪನು ಕೂಡ ತನ್ನ ಪ್ರಜೆಗಳಿಂದ
ಸ್ವಲ್ಪ ಕಂದಾಯವನ್ನು ಸ್ವೀಕರಿಸಿ ಅವರಿಗೆ ಹೆಚ್ಚಿನ ಅನುಕೂಲಗಳನ್ನು ಮಾಡುತ್ತಿದ್ದನು ಎಂಬುದನ್ನು ಈ ಕೆಳಗಿನ ಶ್ಲೋಕದಲ್ಲಿ ಉಲ್ಲೇಖಿಸಿದ್ದಾನೆ. ಪ್ರಜಾನಾಮೇವ ಭೂತ್ಯರ್ಥಂ ಸಥಾಭ್ಯೋ ಮಲಿಮಗ್ರಹಿರ್ ಸಹಸ್ರಗುಣಮುತ್ಕೃಷ್ಟಂ ಅದ್ದತೆ ಹಿ ರಸಂ ರವಿಂ. ದಿಲೀಪನು ಸೇನೆಯನ್ನು ಕೇವಲ ಔಪಚಾರಿಕತೆಗೋಸ್ಕರ ಅವಲಂಬಿಸುತ್ತಿದ್ದನೇ ಹೊರತು ಅದರಿಂದ ಅವನು ಬೇರೆ ಏನು ಸಾಧಿಸಬೇಕಾಗಿರಲಿಲ್ಲ. ಏಕೆಂದರೆ ದಿಲೀಪನು ತನ್ನ ಉದ್ದೇಶವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಶಾಸ್ತ್ರದಲ್ಲಿ ತನಗಿದ್ದ ವಿಶೇಷ ಜ್ಞಾನ ಮತ್ತು ತನ್ನ ಬಿಲ್ಲು ವಿದ್ಯೆಯಿಂದ ಸಾಧಿಸುತ್ತಿದ್ದನು. ಇಲ್ಲಿ ಕವಿ ರಾಜನಾದಂಥವನು ಯಾವುದನ್ನು ತನ್ನ ಬಲವಾಗಿ ಪರಿಭಾವಿಸಬೇಕು ಎಂದು ಹೇಳುತ್ತಿದ್ದಾರೆ. ದಿಲೀಪನು ಒಂದು ಕಾರ್ಯ ಕೈಗೊಳ್ಳುವ ಮುನ್ನ ಅನೇಕ ಬಾರಿ ಯೋಚನೆ ಮಾಡುತ್ತಿದ್ದನು. ತನ್ನ ಸುಖ ದುಃಖ ಎಲ್ಲವನ್ನು ಶಾರೀರಿಕವಾಗಿ ಅಭಿವ್ಯಕ್ತಿಸದೆ ರಹಸ್ಯವಾಗಿ ಕಾಪಾಡುತ್ತಿದ್ದನು. ಇದರಿಂದ ಬೇರೆ ಯಾರಿಗೂ ಅವನ ಮುಂದಿನ ಕ್ರಮಗಳು ತಿಳಿಯುತ್ತಿರಲಿಲ್ಲ. ದಿಲೀಪನು ಮತ್ತೊಬ್ಬರು ಅವನ ಮೇಲೆ ಯುದ್ಧ ಮಾಡುತ್ತಾರೆಂದೋ ಅಥವಾ ಅವರ ಹೆದರಿಕೆಯಿಂದ ತನ್ನ ದೇಹವನ್ನು ಅಷ್ಟು ಮುಟ್ಟಾಗಿ ಕಾಪಾಡಿಕೊಂಡಿರಲಿಲ್ಲ. ಅವನು ಅವನ ಶರೀರವನ್ನು ಧರ್ಮಕ್ಕೆ ಒಂದು ಸಾಧನ ಎಂದು ಪರಿಗಣಿಸಿ ಕಾಪಾಡುತ್ತಿದ್ದನು. ನಿರೋಗಿಯಾಗಿದ್ದರೂ ಧರ್ಮಪಾಲನೆಯನ್ನು ಚಾಚು ತಪ್ಪದೆ ಮಾಡುತ್ತಿದ್ದನು. ದಿಲೀಪನು ದುರಾಸೆಯಿಂದ ಹಣವನ್ನು ಸಂಪಾದಿಸುತ್ತಿರಲಿಲ್ಲ. ಅವನು ತನ್ನ ಪ್ರಜೆಗಳ ಸುಖಕ್ಕಾಗಿ ಸಂಪಾದಿಸುತ್ತಿದ್ದನು. ದಿಲೀಪನು ಸುಖವನ್ನು ಪಡೆಯುವುದಕ್ಕೆ ಹೆಚ್ಚು ಹೆಣಗಾಡುತ್ತಿರಲಿಲ್ಲ. ತನ್ನಷ್ಟಕ್ಕೆ ತಾನೇ ಬಂದ ಸುಖವನ್ನು ಸ್ವೀಕರಿಸುತ್ತಿದ್ದನು. ಮುಂದಿನ ಶ್ಲೋಕ. ಜ್ಞಾನೇ ಮೌನಂ ಕ್ಷಮಾ ಶಕ್ತೌ ತ್ಯಾಗೇ ಶ್ಲಾಘ ವಿಪರ್ಯಾಯಃ ಗುಣಾನುಬಂಧಿತ್ವಾತ್ ತಸ್ಯ ಸಪ್ರಸವಾ ಇವ. ಇಲ್ಲಿ ಕವಿ ದಿಲೀಪನ ಗುಣಗಳನ್ನು ವಿಶೇಷವಾಗಿ ವರ್ಣಿಸಿದ್ದಾನೆ. ದಿಲೀಪನು ಅಷ್ಟೊಂದು ಜ್ಞಾನವನ್ನು ಪಡೆದುಕೊಂಡಿದ್ದರೂ ಕೂಡ ತುಂಬಾ ವಿನಯದಿಂದ ನಡೆದುಕೊಳ್ಳುತ್ತಿದ್ದನು. ಅವನಲ್ಲಿ ಶಕ್ತಿ ಇದ್ದರೂ ಕೂಡ ಕ್ಷಮೆಯ ಗುಣವನ್ನು ಹೊಂದಿದ್ದನು. ತ್ಯಾಗ ಮಾಡಿದರೂ ಕೂಡ ತಾನು ಹೊಗಳಿಕೆಯಿಂದ ದೂರ ಇರುತ್ತಿದ್ದನು. ಈ ರೀತಿಯ ವಿರುದ್ಧ ಗುಣಗಳು ಅವನಲ್ಲಿ ಅಣ್ಣ ತಮ್ಮಂದಿರ ಹಾಗೆ ಬೆರೆತುಕೊಂಡಿದ್ದವು ಎಂದು ಮಹಾಕವಿ ಕಾಳಿದಾಸನು ವರ್ಣಿಸುತ್ತಾನೆ. ಇದರಿಂದ ದಿಲೀಪನ ಹೃದಯ ವೈಶಲ್ಯತೆಯನ್ನು ನಾವು ಗಮನಿಸಬಹುದು. ಇಂತಹ ಗುಣಗಳನ್ನು ನಾವೆಲ್ಲರೂ ಕೂಡ ಬೆಳೆಸಿಕೊಳ್ಳಬೇಕು. ದಿಲೀಪನು ವಿಷಯಾಕರ್ಷಣೆ ಇಲ್ಲದೆ ತನ್ನ ಮನಸ್ಥಿತಿಯನ್ನು ರೂಪಿಸಿಕೊಂಡಿದ್ದನು ಮತ್ತು ವಿದ್ಯೆಯನ್ನು ಬಹಳ ಶ್ರದ್ಧೆಯಿಂದ ಮನದಟ್ಟು ಮಾಡಿಕೊಂಡಿದ್ದನು. ದಿಲೀಪನು ತನ್ನ ಪ್ರಜೆಗಳ ನಡತೆಯನ್ನು ತಿದ್ದುವುದು, ಅವರನ್ನು ರಕ್ಷಿಸುವುದು ಮತ್ತು ಅವರ ಪೋಷಣೆಯನ್ನು ಮಾಡುತ್ತಿದ್ದನು. ಅವನು ಒಬ್ಬ ತಂದೆಯ ಸ್ಥಾನವನ್ನು ತುಂಬುತ್ತಾ ಈ ಎಲ್ಲಾ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದನು ಎಂದು ಈ ಕೆಳಗಿನ ಶ್ಲೋಕದಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರಜಾನಾಂ ವಿನಯಾಧಾನಾತ್ ರಕ್ಷಣಾ ಭರಣಾದಪಿ ಸಪಿತ ಪಿತಾರಾಸ್ತಾಸಂ ಕೇವಲಂ ಜನ್ಮ ಹೇತವ. ದಿಲೀಪರಾಜನು ಲೋಕದ ಕಟ್ಟುಪಾಡುಗಳು ಸರಿಯಾಗಿರಲೆಂಬ ಉದ್ದೇಶದಿಂದಲೇ ದಂಡನೆ ಮಾಡುತ್ತಿದ್ದನು ಮತ್ತು ವಂಶವು ಬೆಳೆಯಲೆಂಬ ಮನಸ್ಸಿನಿಂದಲೇ ಮದುವೆಯಾಗಿದ್ದನು. ಅರ್ಥಕ್ಕೆ ಸಾಧನವಾಗಿರುವ ದಂಡವು ಮತ್ತು ಕಾಮಕ್ಕೆ ಸಾಧನವಾಗಿರುವ ಮದುವೆಯು ಅವನ ಪಾಲಿಗೆ ಧರ್ಮಕ್ಕೆ ಸಾಧನವಾಗಿದ್ದವು. ದಿಲೀಪರಾಜನು ಯಜ್ಞಗಳಿಂದ ಇಂದ್ರಲೋಕವನ್ನು ನೋಡಿಕೊಳ್ಳುತ್ತಿದ್ದನು. ಇಂದ್ರನು ಮಳೆಯನ್ನು ಸುರಿಸಿ ಭೂಲೋಕವನ್ನು ಸಂರಕ್ಷಿಸುತ್ತಿದ್ದನು. ಇವರಿಬ್ಬರ ಪರಸ್ಪರ ಸಂಬಂಧವನ್ನು ಕವಿ ಹೀಗೆ ಹೇಳುತ್ತಾರೆ. ದಿಲೀಪನ ಹಾಗೆ ಬೇರೆ ರಾಜರು ಕೂಡ ಯಶಸ್ಸನ್ನು ಪಡೆಯಬೇಕೆಂದು ಶ್ರಮ ಪಡುತ್ತಿದ್ದರು. ಆದರೆ ಅವರಿಗೆ ದಿಲೀಪನಂತಾಗಲು ಸಾಧ್ಯವಾಗುತ್ತಿರಲಿಲ್ಲ. ದಿಲೀಪನ ರಾಜ್ಯದಲ್ಲಿ ಕಳ್ಳತನವೆಂಬುದು ಕೇವಲ ಮಾತಿನಲ್ಲೇ ಇತ್ತೇ ಹೊರತು ಅದರ ಅನುಭವವನ್ನು ಕಾಣಲು ಸಾಧ್ಯವಾಗಿರಲಿಲ್ಲ. ಪ್ರಜೆಗಳ ಸ್ವತ್ತನ್ನು ದಿಲೀಪನು ಬಲು ಚೆನ್ನಾಗಿ ಕಾಪಾಡುತ್ತಿದ್ದನು. ದಿಲೀಪನು ಶತ್ರುಗಳನ್ನಾಗಲಿ ಅಥವಾ ಮಿತ್ರರನ್ನಾಗಲಿ ಅವರು ಒಳ್ಳೆಯವರಾದರೆ ಅವರನ್ನು ಮೆಚ್ಚುವಂತ ಗುಣವನ್ನು ಹೊಂದಿದ್ದನು ಮತ್ತು ದುಷ್ಟರಾದರೆ ಅವನು ದಂಡಿಸುತ್ತಲೂ ಇದ್ದನು. ಬ್ರಹ್ಮನು ದಿಲೀಪನನ್ನು ಪಂಚಮಹಾಭೂತಗಳೆಲ್ಲವನ್ನು ಒಟ್ಟುಗೂಡಿಸಿ ಸೃಷ್ಟಿ ಮಾಡಿರುವಂತೆ ಭಾಸವಾಗುತ್ತಿತ್ತು. ಏಕೆಂದರೆ ಪಂಚಮಹಾಭೂತ ಗುಣಗಳ ಹಾಗೆಯೇ ಆತನ ಗುಣಗಳು ಮತ್ತೊಬ್ಬರ ಪ್ರಯೋಜನಕ್ಕಾಗಿಯೇ ಇರುತ್ತಿದ್ದವು. ದಿಲೀಪನ ಪರೋಪಕಾರ ಗುಣವನ್ನು ನಾವು ಇಲ್ಲಿ ಕಾಣಬಹುದು.
ದಿಲೀಪನ ರಾಜಧಾನಿಗೆ ಕೋಟೆಗತ್ತಲುಗಳಾಗಲಿ ಅಥವಾ ಕಂದಕಗಳಾಗಲಿ ಇರಲಿಲ್ಲ, ಏಕೆಂದರೆ ಸಮುದ್ರದವರೆಗಿನ ರಾಜ್ಯವನ್ನೆಲ್ಲ ಒಂದೇ ಪಟ್ಟಣದಂತೆ ಅವನೊಬ್ಬನೇ ಆಳುತ್ತಿದ್ದನು. ಈ ರೀತಿಯಾಗಿ ಕಾಳಿದಾಸನು ದಿಲೀಪನ ಶಾರೀರಿಕ ನೋಟ, ಅವನ ರಾಜ್ಯ ಆಳ್ವಿಕೆ, ಅವನ ವಿಶೇಷ ಗುಣಗಳು, ಪ್ರಜೆಗಳಿಗೆ ಸ್ಪಂದಿಸುವ ರೀತಿ ಎಲ್ಲವನ್ನು ಮನೋಜ್ಞವಾಗಿ ರಘುವಂಶ ಕಾವ್ಯದಲ್ಲಿ ಚಿತ್ರಿಸಿದ್ದಾರೆ. ಧನ್ಯವಾದಗಳು. ಉತ್ತಮ ಅಭಿಪ್ರಾಯ. ಉಳಿದವರ ಅಭಿಪ್ರಾಯ ಏನು? ಫೈನ್. ಸ್ಫೂರ್ತಿಯವರು ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅದರಲ್ಲಿ ನನಗೆ ಇಷ್ಟವಾದಂತಹ ಕೆಲವೊಂದು ಅಂಶ, ನಿಮ್ಮ ಸಂಸ್ಕೃತ ಉಚ್ಚಾರಣೆ ತುಂಬ ಚೆನ್ನಾಗಿದೆ. ಅದನ್ನು ಇನ್ನು ಸ್ವಲ್ಪ ಸುಧಾರಿಸ್ಕೊಂಡ್ರೆ ಇನ್ನೂ ಉತ್ತಮ ಆಗುತ್ತೆ. ಮತ್ತು ಶ್ಲೋಕಗಳನ್ನು ನೀವು ಹೇಳುವಂತಹ ಅಲ್ಲಿ ಪದವಿಭಾಗ ಇರ್ಬೋದು, ಅಥವಾ ಅಲ್ಪಪ್ರಾಣ, ಮಹಾಪ್ರಾಣ, ಹ್ರಸ್ವ ದೀರ್ಘ ಉಚ್ಚಾರಣೆ, ಇದೆಲ್ಲ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ನೀವು ಇನ್ನೂ ವಿಶೇಷವಾದಂತಹ ಗಮನ ಕೊಟ್ಟರೆ ಸಂಪೂರ್ಣವಾಗಿ ಅದರ ಪ್ರಭುತ್ವವನ್ನು ಸಾಧಿಸಬಹುದು. ಇಲ್ಲಿ ಬರವಣಿಗೆಯ ವಿಷಯದಲ್ಲಿ, ಅದರಲ್ಲಿ ವಿಶೇಷವಾಗಿ ದೇವನಾಗರಿ ಲಿಪಿಯಲ್ಲಿ ಬರೆದಿದ್ದೀರಿ, ಅದರಲ್ಲಿ ಸ್ವಲ್ಪ ಸುಧಾರಣೆ ಆಗಬೇಕಾದಂತಹ ಅವಶ್ಯಕತೆ ಇದೆ. ಮಿಕ್ಕೆಲ್ಲ ಅಂಶ ತುಂಬಾ ಚೆನ್ನಾಗಿದೆ. ಉಳಿದವರಿಗೂ ಕೂಡ ಈ ಕೆಲವೊಂದು ಅಂಶಗಳನ್ನ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ನೀವು ಫ್ರಂಟ್ ಶೀಟ್ ಒಂದು ಮಾಡಬೇಕಾಗತ್ತೆ. ಇಲ್ಲಿ ಸ್ಫೂರ್ತಿ VN ಅಂತ ಬರೆದು ನಿಮ್ಮ ಪ್ರಾಬಬ್ಲಿ ರಿಜಿಸ್ಟರ್ ನಂಬರ್ ಅಂತ ಕಾಣುತ್ತೆ, ಅದನ್ನ ಮಾತ್ರ ಬರೆದಿದ್ದೀರಿ. ಉಳಿದವರು ಅನೇಕರು ನಿಮ್ಮ ಅಸೈನ್ಮೆಂಟ್ ಅಲ್ಲಿ ಫ್ರಂಟ್ ಶೀಟ್ ಅನ್ನು ಒಂದು ಮಾಡಿದ್ದೀರಿ. ಆ ಥರ ಫ್ರಂಟ್ ಶೀಟ್ ಮಾಡಬೇಕು. ಒಂದು ಕ್ಷಣದಲ್ಲಿ ನಾನು ತೋರಿಸ್ತೇನೆ. ಆ ಥರ ಫ್ರಂಟ್ ಶೀಟ್ ಯಾರು ಮಾಡಿಲ್ವೋ ಅವರು ಮಾಡಿ ಅದಕ್ಕೆ ಜೋಡಿಸ್ಕೊಳ್ಬೇಕಾಗ್ತದೆ. ಓಕೆ ಸರ್. ವೈಶಾಖ ಅವರು ಈ ರೀತಿ ಫ್ರಂಟ್ ಶೀಟ್ ಒಂದು ಮಾಡಿದ್ದಾರೆ. ಈ ಫೇಸಿಂಗ್ ಶೀಟ್ ಅನ್ನ ನೀವು ಅವಶ್ಯವಾಗಿ ಬರಿಬೇಕು. ಈ ತರ ಸಂಸ್ಕೃತ ನಿಯೋಜನಾ ಕಾರ್ಯ, ಅದರ ಒಂದು ಸಣ್ಣ ಕರೆಕ್ಷನ್ ಆಗಬೇಕು. ಸುರೇಶ ಅಂತ ದೀರ್ಘ ಬರೆದ್ಬಿಟ್ಟಿದ್ದಾರೆ, ಒಂದಿಲ್ಲ. ಮಿಕ್ಕಿದ್ದು ಇವರಿಂದ ನಿಮ್ಮ ಹೆಸರು ಸಂಸ್ಕೃತ ವಿಭಾಗ ಮಾನಸ ಗಂಗೋತ್ರಿ ಅಲ್ಲ, ನಿಮ್ಮ ಹೆಸರು ಆದಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮ ಡಿಪಾರ್ಟ್ಮೆಂಟ್, ಯಾವ ಕಾಲೇಜ್, ಮಾನಸ ಗಂಗೋತ್ರಿ ಆದರೆ ಮಾನಸ ಗಂಗೋತ್ರಿ, ಅಥವಾ ಬೇರೆ ಯಾವುದು ಕಾಲೇಜ್ ಇದೆಯೋ ಅದು ಉಲ್ಲೇಖ ಮಾಡಬೇಕು. ಮತ್ತು ದಿನಾಂಕ, C1 ಅಸೈನ್ಮೆಂಟ್, ಈ ಅಂಶಗಳನ್ನು ಫೇಸಿಂಗ್ ಶೀಟಲ್ಲಿ ಬರೀಬೇಕು. ಅದನ್ನು ಬರೆದು ಕೊನೆ ಆ ಫೇಸಿಂಗ್ ಶೀಟಲ್ಲೇ ನಿಮ್ಮ ಸಿಗ್ನೇಚರ್ ಹಾಕಬೇಕು. ಸಿಗ್ನೇಚರ್ ಮತ್ತು ಡೇಟ್, ಇವಿಷ್ಟು ಫೇಸಿಂಗ್ ಶೀಟಲ್ಲಿ ಇರಬೇಕು. ಇದು ನಿಮ್ಮ C1 ಸೆಮಿನಾರು ಮತ್ತು ಅಸೈನ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇದನ್ನು ಎಲ್ಲರೂ ಕಂಪಲ್ಸರಿಯಾಗಿ ಫಸ್ಟ್ ಶೀಟನ್ನು ಜೋಡಿಸ್ಕೊಳ್ಬೇಕು. ಫೈನ್, ತುಂಬ ಚೆನ್ನಾಗಿತ್ತು. ಈಗ ಮುಂದಿನ ಪ್ರೆಸೆಂಟೇಷನ್ ಸುಪ್ರೀತಾ. ಅವ್ರದ್ದು ಸೆಮಿನಾರ್ನ ಭಾಗ ಏನಿದೆಯೋ ಅದರಲ್ಲಿ ತುಂಬಾ ವಿಸ್ತಾರವಾಗಿ ಬರೆದಿದ್ದಾರೆ. ಫೇಸಿಂಗ್ ಶೀಟ್ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿದ್ದೆ. ಯೂನಿವರ್ಸಿಟಿ ಆಫ್ ಮೈಸೂರು ಸಂಸ್ಕೃತ ಅಸೈನ್ಮೆಂಟ್ ಸಬ್ಮಿಟೆಡ್ ಬೈ ಸುಪ್ರೀತಾ ಟಿ. ಈ ಫಾರ್ಮ್ಯಾಟ್ ಚೆನ್ನಾಗಿದೆ. ಸಬ್ಮಿಟೆಡ್ ಟು ಡಾಕ್ಟರ್ ಆರ್ ಸುರೇಶ, ಡಿವೋಷನ್ ಸಂಸ್ಕೃತ್ ಮಾನಸ ಗಂಗೋತ್ರಿ. ಡೇಟ್ ಆಫ್ ಸಬ್ಮಿಷನ್ ಇದರಲ್ಲಿ ಒಂದು ಜೋಡಿಸ್ಕೊಳ್ಬೇಕು, C1.
C1 ಅಸೈನ್ಮೆಂಟ್. ಎಸ್ ಸರ್. ಸಂಸ್ಕೃತ Yes, sir. ಅಸೈನ್ಮೆಂಟ್ ಅಂತ ಬರ್ದಿದ್ರಿ, C1 ಅಂತ ಜೋಡಿಸ್ಕೊಳ್ಳಿ. ಮಿಕ್ಕಿದೆಲ್ಲ ಚೆನ್ನಾಗಿದೆ. ಫೇಸಿಂಗ್ Yes, sir. ಶೀಟ್ ಈಸ್ ಪರ್ಫೆಕ್ಟ್ ಮಾಡುದು. ಇದರಲ್ಲಿ ಕೊನೆಯ ಭಾಗದಲ್ಲಿ ನಿಮ್ಮ ಸಿಗ್ನೇಚರ್ ಒಂದು ಹಾಕಬೇಕು. ಇವಿಷ್ಟು ಹಾಕಿದ್ರೆ ನಿಮ್ಮ ಫೇಸಿಂಗ್ ಶೀಟ್ ಆಗದ್ದು ಪರ್ಫೆಕ್ಟ್ ಆಗಿದೆ. ಪ್ಲೀಸ್ ಕ್ಯಾರಿ ಆನ್. Thank you, sir. Good afternoon, sir. ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಸುಪ್ರೀತಾ. ನನ್ನ ಇವತ್ತಿನ ಚರ್ಚಾ ವಿಷಯ ಕಾಳಿದಾಸನ ರಘುವಂಶದ ಮೊದಲನೇ ಸರ್ಗದಲ್ಲಿ ಬರುವಂತ ಮೊದಲ 4 ಶ್ಲೋಕಗಳಲ್ಲಿರುವ ಉಪಮಾಲಂಕಾರಗಳು. ಮೊದಲಿಗೆ ಉಪಮಾಲಂಕಾರ, ಅದರ ಒಂದು ಡೆಫಿನೇಷನ್ ನೋಡೋಣ. ಸಾಮಾನ್ಯವಾದೊಂದು ಅಂಶವಿರುವ 2 ಭಿನ್ನ ವಸ್ತುಗಳನ್ನು ಹೋಲಿಸಿ ಹೇಳುವುದೇ ಉಪಮಾಲಂಕಾರ. ಮೊದಲನೇ ಶ್ಲೋಕ, ವಾಘಾರ್ಥವಿವ ಸಂಪೃಕ್ತೌ ವಾಗಾರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಈ ಶ್ಲೋಕದ ಅರ್ಥ ಏನ್ ಕಾಳಿದಾಸರು ಏನ್ ಹೇಳಿದಾರಂತ ಮತ್ತೆ ನೋಡೋಣ. ತಾತ್ಪರ್ಯ: ಶಬ್ದಾರ್ಥಗಳ ಹಾಗೆ ನಿತ್ಯವೂ ಸೇರಿಕೊಂಡಿರುವವರಾಗಿಯೂ ಲೋಕಕ್ಕೆಲ್ಲ ತಂದೆ ತಾಯಿಗಳಾಗಿಯೂ ಇರುವ ಪಾರ್ವತಿ ಪರಮೇಶ್ವರರನ್ನು ಶಬ್ದಾರ್ಥಗಳ ಜ್ಞಾನವು ನನಗೆ ಉಂಟಾಗುವುದಕ್ಕಾಗಿ ನಮಸ್ಕರಿಸುತ್ತೇನೆ. ಕಾಳಿದಾಸರು ಇಲ್ಲಿ ಪಾರ್ವತಿ ಪರಮೇಶ್ವರನ ಹೋಲಿಸ್ತಿದ್ದಾರೆ. ಯಾರಿಗೆ? ಶಬ್ದಾರ್ಥಗಳಿಗೆ ಹೋಲಿಸ್ತಿದ್ದಾರೆ. ಹೇಗೆ ಶಬ್ದ ಮತ್ತೆ ಅರ್ಥಗಳು ಯಾವಾಗಲೂ ಸದಾ ಒಟ್ಟಿಗೆ ಸೇರ್ಕೊಂಡಿರುತ್ತೋ ಹಾಗೆ ಸದಾ ಒಟ್ಟಿಗೆ ಸೇರ್ಕೊಂಡಿರುವಂತಹ ಪಾರ್ವತಿ ಪರಮೇಶ್ವರರನ್ನ, ಅಂದ್ರೆ ಇಲ್ಲಿ ಕಾಳಿದಾಸ ಮಹಾಕವಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವರ ಒಂದು ಅರ್ಧನಾರೀಶ್ವರ ರೂಪವನ್ನ ಹೇಳಲಿಕ್ಕೆ ಬಯಸ್ತಿದ್ದಾರೆ. ಆದ್ರಿಂದ ಸದಾ ಒಟ್ಟಿಗೆ ಸೇರ್ಕೊಂಡಿರುವಂತಹ ಪಾರ್ವತಿ ಪರಮೇಶ್ವರ ಅವರನ್ನ ನಾನು ವಂದಿಸ್ತೇನೆ. ಏನಕ್ಕೆ ವಂದಿಸ್ತೇನೆ? ಶಬ್ದಾರ್ಥಗಳ ಜ್ಞಾನವು ನನಗೆ ಉಂಟಾಗ್ಲಿ ಅನ್ನೋಕ್ಕೋಸ್ಕರ ವಂದಿಸ್ತಾರೆ. ಇದು ಕರೆಕ್ಟ್ ಆಗಿ ಈ ಶ್ಲೋಕದಲ್ಲಿ ಬರುವಂತಹ ಉಪಮಾ ಅಲಂಕಾರನ ನಾನು ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದರಲ್ಲಿ ಉಪಮೇಯ, ನಾವು ಈ ಪಾರ್ವತಿ ಪರಮೇಶ್ವರರನ್ನ ಕವಿ ಹೋಲಿಸ್ತಿರೋದು, ಅದರಿಂದ ಅದು ಉಪಮೇಯ ಆಗುತ್ತೆ. ಉಪಮಾನ, ಶಬ್ದಾರ್ಥಗಳಿಗೆ ಹೋಲಿಸ್ತಿದ್ದಾರೆ, ಅಲ್ಲಿ ಇದು ಉಪಮಾನ ಆಗುತ್ತೆ. ಉಪಮವಾಚಕ ಇವ ಪಾರ್ವತಿ ಪರಮೇಶ್ವರರು ಮತ್ತೆ ಶಬ್ದಾರ್ಥಗಳು ಇವೆರಡರ ನಡುವೆ ಬರುವಂತಹ ಒಂದು ಸಮಾನ ಧರ್ಮ ಅಥವಾ ಸಾಧಾರಣ ಧರ್ಮ ಏನಂದ್ರೆ ಸೇರಿಕೊಂಡಿರುವುದು ಅಥವಾ ಕೂಡಿಕೊಂಡಿರುವುದು. ಇದು ಮೊದಲನೇ ಶ್ಲೋಕದಲ್ಲಿ ಬರುವಂತಹ ಉಪಮಾಲಂಕಾರ. ಮುಂದೆ ಎರಡನೇ ಶ್ಲೋಕ. ಕ್ವ ಸೂರ್ಯ ಪ್ರಭವೋ ವಂಶಃ ಕ್ವ ಚಾಲ್ಪ ವಿಷಯ ಮತಿಃ ತಿತೀರ್ಷುಃ ದುಸ್ವರಂ ಮೋಹಾದುಡುಪೇ ನಾಸ್ಮಿ ಸಾಗರಂ. ಈ ಶ್ಲೋಕದಲ್ಲಿ ಕವಿ ಹೇಳಕ್ ಬಯಸಿರುವ ಒಂದು ಶ್ಲೋಕದ ಅರ್ಥ ತಾತ್ಪರ್ಯದಲ್ಲಿ ನೋಡೋಣ. ಸೂರ್ಯನಿಂದ ಬಂದಿರುವ ಮಹಾರಘುವಂಶದಲ್ಲಿ ಎಲ್ಲಿಯೂ ಕೆಲವು ವಿಷಯಗಳನ್ನರಿತಿರುವ ನನ್ನ ಬುದ್ಧಿಯಲ್ಲಿ, ಈ ಬುದ್ಧಿಯಿಂದ ನಾನು ಆ ಮಹಾವಂಶವನ್ನು ವರ್ಣಿಸುವುದಕ್ಕೆ ಹೊರಟಿರುವುದರಿಂದ ಇದು ಹೆಂಗಾಗತ್ತಂದ್ರೆ ದಾಟಲಕ್ಷ್ಯವಾದಂತಹ ಸಾಗರವನ್ನು ಮೋಹದಿಂದ ಒಂದು ಸಣ್ಣ ಹರಿಗೋಲಿನಿಂದ ದಾಟುವುದಕ್ಕೆ ಹೊರಡುವ ಪ್ರಯತ್ನ ನನ್ನದಾಗಿದೆ ಅಂತ ಕವಿ ಹೇಳ್ತಾರೆ, ಕಾಳಿದಾಸ ಹೇಳ್ತಾರೆ. ಅಲ್ಲಿ ಈ ಬರುವಂತ ಉಪಮೇಯ ಉಪಮಾನಗಳು ಏನಾಗಿರುತ್ತೆ ಅಂದ್ರೆ ಕವಿ ಸೂರ್ಯವಂಶವನ್ನ ಹೋಲಿಸ್ತಿದ್ದಾರೆ. ಅಂದ್ರೆ ರಘುವಂಶ ಏನಿದೆ ಅದನ್ನ ಹೋಲಿಸಿದ್ದಾರೆ. ಅಂದ್ರೆ ರಘು, ರಾಮ, ದಿಲೀಪರಾಜ ಇವರು ವಂಶನ ಸೂರ್ಯವಂಶ ಅಂತ ಪರಿಗಣಿಸಿ ಅವರ ಸೂರ್ಯವಂಶವನ್ನ ಕವಿ ಹೋಲಿಸ್ತಿದ್ದಾರೆ, ಸಾಗರಕ್ಕೆ ಹೋಲಿಸ್ತಿದ್ದಾರೆ. ಅಂದ್ರೆ ಅವ್ರು ಹೇಳಕ್ಕೆ ಬಯಸ್ತಿರೋದೇನಂದ್ರೆ ಸೂರ್ಯವಂಶ ಸಾಗರದಷ್ಟು ವಿಸ್ತಾರವಾಗಿದೆ ಅಂತ. ಸೊ ಇಲ್ಲಿ ಸೂರ್ಯವಂಶ ಅನ್ನೋದು ಉಪಮೇಯ ಆಗುತ್ತೆ. ಸೂರ್ಯವಂಶವನ್ನ ಸಾಗರಕ್ಕೆ ಹೋಲಿಸಿರೋದ್ರಿಂದ ಅದು ಉಪಮಾನ ಆಗುತ್ತೆ. ಇದ್ರ ಬರುವಂತ ಸಾಧಾರಣ ಧರ್ಮ ವಿಸ್ತಾರ. ಎಷ್ಟು ಆಳವಾಗಿರುತ್ತೋ ಸಾಗರ, ಎಷ್ಟು ಅಗಲ ವಿಸ್ತಾರವಾಗಿರುತ್ತೋ ಅದೇ ರೀತಿ ಸೂರ್ಯವಂಶಗಳು ಕೂಡ ಒಂದು ವಿಸ್ತಾರವಾಗಿತ್ತು. ಅದಕ್ಕೆ ಯಾವ ಬೇಲಿ ಅಥವಾ ಒಂದು ಕಟ್ಟಳೆಗಳಿದೆ, ಅಷ್ಟು ವಿಸ್ತಾರವಾಗಿತ್ತು ಅನ್ನೋತ ಹೇಳಕ್ ಬಯಸ್ತಿದ್ದಾರೆ ಕಾಳಿದಾಸ ಮಹಾಕವಿಗಳು. ಮತ್ ನೆಕ್ಸ್ಟ್ ಮೂರನೇ ಶ್ಲೋಕ. ಮಂದಃ ಕವಿ ಯಶ ಪ್ರಾಪ್ತಿ ಗಮಿಷ್ಯಾಂ
ಮ್ಯುಪಹಾಸ್ಯತಾಂ ಪ್ರಾಂಶುಲಭ್ಯೆ ಫಲೆ ಲೋಭಾದ್ ಉದ್ಭಾವುರಿವ ವಾಮನಃ. ಈ ಶ್ಲೋಕದ ತಾತ್ಪರ್ಯ ಅರ್ಥ ಏನ್ ಹೇಳ್ತಿದ್ದಾರೆ ಅಂದ್ರೆ, ಕವಿ ಕಾಳಿದಾಸರು ಏನ್ ಹೇಳ್ತಿದ್ದಾರೆ, ನಾನು ಮೂಢನಾದರೂ ವಾಲ್ಮೀಕಿ ಮೊದಲಾದ ಕವಿಗಳಿಗೆ ಬಂದಿರುವ ಕೀರ್ತಿಯನ್ನು ಬಯಸುತ್ತಿರುವೆನು. ಆದ್ದರಿಂದ ಎತ್ತರವಾಗಿ ಬೆಳೆದಿರುವವನ ಕೈಗೆ ಮಾತ್ರ ಸಿಗುತ್ತಿರುವ ಗಿಡದ ಹಣ್ಣನ್ನು ತೆಗೆದುಕೊಳ್ಳುವುದಕ್ಕೆಂದು ಕೈ ನೀಡಿರುವ ಒಬ್ಬ ಗಿಡ್ಡ ಅಥವಾ ಗುಜ್ಜಾರಿಯು ಹೇಗೆ ನಗೆಪಾಟಲಾಗುವನೋ ಹಾಗೆ ನಾನು ಆಗುವುದೇ ಸರಿ ಎಂದು ಕಾಳಿದಾಸ ಮಹಾಕವಿ ಹೇಳ್ತಿದ್ದಾರೆ. ಅವ್ರು ಏನ್ ಹೇಳಕ್ ಬಯಸ್ತಾರೆ ಅಂದ್ರೆ, ಹಿಂದಿನ ಒಂದು ಕವಿಗಳು ವಾಲ್ಮೀಕಿ ಮೊದಲಾದ ಕವಿಗಳನ್ನ ಅವರು ಒಬ್ಬ ಎತ್ತರದ ಒಬ್ಬ ಕೀರ್ತಿ ಪಡೆದಿರುವ ಒಬ್ಬ ವ್ಯಕ್ತಿಗೆ ಹೋಲಿಸ್ತಾರೆ. ತಮ್ಮನ್ನ ತಾವು ಒಬ್ಬ ವಾಮನಕ್ಕೆ, ಗಿಡ್ಡನಿಗೆ ಹೋಲಿಸ್ಕೊಂಡಿದ್ದಾರೆ. ಆದ್ರಿಂದ ಇಲ್ಲಿ ಉಪಮೇಯ ಯಾವ್ದಾಗತ್ತಂದ್ರೆ ಕಾಳಿದಾಸ ಉಪಮೇಯ ಆಗ್ತಾರೆ. ಕಾಳಿದಾಸ ತಮ್ಮನ್ನ ತಾವು ವಾಮನ, ಒಬ್ಬ ಗಿಡ್ಡ ವ್ಯಕ್ತಿಗೆ ಹೋಲಿಸ್ಕೊಂಡಿದ್ದಾರೆ. ಅಲ್ಲದೆ ಇಲ್ಲಿ ಇನ್ನೊಂದು ಉಪಮಾನ ಬರುತ್ತೆ, ಅಲ್ಲಿ ನಾನು ಬರ್ದಿಲ್ಲ, ಅದು ವಾಲ್ಮೀಕಿಯನ್ನು ಕೂಡ ಅವರು ಹೋಲಿಸಿದ್ದಾರೆ. ಯಾರಿಗೆ ಹೋಲಿಸಿದ್ದಾರೆ? ಒಬ್ಬ ಎತ್ತರದ ವ್ಯಕ್ತಿಯನ್ನ, ಅಂದ್ರೆ ಒಬ್ಬ ಕೀರ್ತಿ ಪಡೆದಿರುವಂತ ಒಬ್ಬ ವ್ಯಕ್ತಿಗೆ ಹೋಲಿಸ್ಕೊಂಡಿದ್ದಾರೆ. ಅದರಿಂದ ವಾಲ್ಮೀಕಿನೂ ಕೂಡ ಉಪಮೇಯ ಆಗ್ತಾರೆ. ಉಪಮಾನ ಎತ್ತರದ ವ್ಯಕ್ತಿಗೆ ವಾಲ್ಮೀಕಿಯನ್ನ ಹೋಲಿಸಲಾಗಿದೆ. ಇದರಲ್ಲಿ ಶ್ಲೋಕದಲ್ಲಿ ಬರುವಂತ ಉಪಮವಾಚಕ ಇವ ಮತ್ತೆ ಸಾಧಾರಣ ಧರ್ಮ, ಅಂದ್ರೆ ಈ ಉಪಮೇಯ ಮತ್ತೆ ಉಪಮಾನಕ್ಕೆ ಇರುವಂತ ಒಂದು ಸಮಾನ ಧರ್ಮ ಏನಾಗಿದೆ, ಕೀರ್ತಿಯನ್ನ ಬಯಸೋದು. ಇಲ್ಲಿ ಕಾಳಿದಾಸ ಮಹಾಕವಿ ಆಗಿರ್ಬೋದು ಅಥವಾ ವಾಲ್ಮೀಕಿ ಆಗಿರ್ಬೋದು, ಇಬ್ರು ಕೀರ್ತಿಯನ್ನ ಬಯಸ್ತಾ ಇದ್ರು. ಅಂದ್ರೆ ಇವರು ಈ ಶ್ಲೋಕದಲ್ಲಿ ಹಣ್ಣನ್ನ ಏನಂತ ಫಲ ಬಯಸೋದು ಅಂತ ಏನ್ ಹೇಳಿದ್ದಾರೆ, ಅದು ಕೀರ್ತಿಯನ್ನ ಬಯಸೋದು. ಅಂದ್ರೆ ಈ ರಘುವಂಶವನ್ನ ಬರೆದು ಅದರ ಒಂದು ವರ್ಣನೆಯನ್ನ ಮಾಡಿ ಅದಕ್ಕೆ ಅವರು ಕೀರ್ತಿಯನ್ನ ಬಯಸ್ತಾ ಇದ್ರು ಕಾಳಿದಾಸರು. ಅದೇ ರೀತಿ ವಾಲ್ಮೀಕಿಯು ಕೂಡ ಹಿಂದೆ ಬರೆದಂತ ರಾಮಾಯಣವನ್ನ ಬರೆದ್ರು. ಅದರಿಂದ ಅವರಿಗೆ ಬಹಳಷ್ಟು ಕೀರ್ತಿಯನ್ನ ಅದು ರಾಮಾಯಣ ತಂದುಕೊಟ್ಟಿತ್ತು. ಸೊ ಅದೇ ರೀತಿ ಕಾಳಿದಾಸ ಮತ್ತೆ ವಾಲ್ಮೀಕಿ ಇಬ್ಬರ ನಡುವೆ ಬರುವಂತ ಸಾಮಾನ್ಯ ಧರ್ಮ, ಅವರ ಬರವಣಿಗೆಯಿಂದ ಅವರು ಬಯಸುತ್ತಿದ್ದು ಕೀರ್ತಿ ಅನ್ನೋದು ನಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ 4ನೇ ಶ್ಲೋಕ. ಅಥವಾ ಕೃತವಾಗ್ದ್ವಾರೆ ವಂಶೇ ಸ್ಮಿನ್ ಪೂರ್ವಸೂರಿಭಿಃ ಮಣೌ ವಜ್ರ ಸಮುತ್ಕೀರ್ಣೆ ಸೂತ್ರ ಸೇವಾಸ್ಥಿ ಮೇ ಗತಿಃ. ಈ 4ನೇ ಶ್ಲೋಕದಲ್ಲಿ ತಾತ್ಪರ್ಯ ಏನಂದ್ರೆ, ಕವಿ ಹೇಳ್ತಿದ್ದಾರೆ, ಅಥವಾ ಮೂಢನಾದ ನನಗೂ ಈ ವಂಶವನ್ನು ವರ್ಣಿಸುವುದಕ್ಕೆ ಹೋಗಲು ಅವಕಾಶವಿದೆ. ಏಕೆಂದರೆ ವಜ್ರದ ಸೂಜಿಯಿಂದ ಕೊರೆದ ಮೇಲೆ ರತ್ನದೊಳಕ್ಕೆ ನೂಲು ಕೂಡ ಪ್ರವೇಶಿಸಬಹುದಾಗಿರುವಂತೆ ವಾಲ್ಮೀಕಿ ಮುಂತಾದ ಹಿಂದಿನ ಪ್ರಾಚೀನ ಕವಿಗಳೇ ರಾಮಾಯಣವೇ ಮೊದಲಾದ ವಾಗ್ದ್ವಾರವನ್ನು ಮಾಡಿಕೊಟ್ಟಿರುವುದರಿಂದ ಅದರ ಮೂಲಕ ನಾನು ವರ್ಣಿಸುವುದಕ್ಕೆ ಪ್ರವೇಶಿಸಬಹುದು. ಅಂದ್ರೆ ಈ ಶ್ಲೋಕದ ಅರ್ಥ ಏನಂದ್ರೆ, ಹಿಂದಿನ ಪ್ರಾಚೀನ ಕವಿಗಳೇನಿದ್ರು ವಾಲ್ಮೀಕಿ ಮೊದಲಾದವರು ರಾಮಾಯಣ ರಾಮಾಯಣ ಮೊದಲಾದ ಮಹಾಕಾವ್ಯವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಇದನ್ನ ನಾನು ಓದ್ಕೊಂಡು ಇದರ ಒಂದು ಇದನ್ನ ನಾನು ತಿಳ್ಕೊಂಡಿರೋದ್ರಿಂದ ಈ ರಘುವಂಶ ಮಹಾಕಾವ್ಯವನ್ನ ಬರೀಲಿಕ್ಕೆ ನನ್ಗೆ ಇದು ಬಹಳ ಸಹಾಯ ಆಗುತ್ತೆ ಅಂತ ಕವಿ ಹೇಳ್ತಿದ್ದಾರೆ. ಸೊ ಇದ್ರಲ್ಲಿ ಬರುವಂತ ಉಪಮೇಯ ಏನಂದ್ರೆ, ವಾಲ್ಮೀಕಿಯನ್ನ ವಜ್ರಕ್ಕೆ ಹೋಲಿಸಿದ್ದಾರೆ, ಮತ್ತೆ ಕಾಳಿದಾಸರು ತಮ್ಮನ್ನ ತಾವು ಒಂದು ನೂಲಿಗೆ ಹೋಲಿಸ್ಕೊಂಡಿದ್ದಾರೆ. ಅಲ್ಲದೆ ರತ್ನ ಅಂತ ಅವ್ರು ಏನ್ ಬಳಕೆ ಮಾಡಿದ್ದಾರೆ ಅದನ್ನ ಅವರು ಸೂರ್ಯವಂಶಕ್ಕೆ ಹೋಲಿಸ್ತಾರೆ. ಆದ್ರಿಂದ ರತ್ನವನ್ನ ವಜ್ರದ ಸೂಜಿಯಿಂದನೂ ಕೊರಿಬಹುದು, ಕೊರೆದ ನಂತರ ಅದ್ರೊಳಗಡೆ ನೂಲು, ಮಾಮೂಲಿ ಸಾಮಾನ್ಯ ದಾರನು ಕೂಡ ಅದ್ರೊಳಗೆ ಹೋಗ್ಬೋದು ಅಂತ ಕವಿಯ ಅಭಿಪ್ರಾಯ. ಆದ್ರಿಂದ ವಜ್ರದ ಸೂಜಿಯನ್ನ ಕವಿ ವಾಲ್ಮೀಕಿಗೆ ಹೋಲಿಸಿದ್ದಾರೆ. ಅದಲ್ಲದೆ ಕಾಳಿದಾಸ ತಮ್ಮನ್ನ ತಾವು ನೂಲಿಗೆ ಹೋಲಿಸ್ಕೊಂಡಿದ್ದಾರೆ. ಅದರಿಂದ ಇಲ್ಲಿ ಬರುವಂತ ಉಪಮೇಯ ವಾಲ್ಮೀಕಿ ಮತ್ತೆ ಕಾಳಿದಾಸ. ಉಪಮಾನಗಳು ವಜ್ರ, ವಾಲ್ಮೀಕಿ ತಮ್ಮನ್ನ ತಾವು ವಜ್ರಕ್ಕೆ ಹೋಲಿಸ್ಕೊಂಡಿದ್ದಾರೆ, ಕಾಳಿದಾಸನನ್ನ ನೂಲಿಗೆ ಹೋಲಿಸ್ಕೊಂಡಿದ್ದಾರೆ. ಇವರಿಬ್ಬರ ನಡುವೆ ಬರುವಂತ ಸಾಧಾರಣ ಧರ್ಮ ಪರಿಶ್ರಮ. ಇಬ್ಬರು ಒಂದು ಪರಿಶ್ರಮ ಹಾಕಿದ್ದಾರೆ.
ಅಲ್ಲಿ ರಾಮಾಯಣವನ್ನ ಬರೆದು ವಾಲ್ಮೀಕಿ ಕೀರ್ತಿಯನ್ನ ಪಡ್ಕೊಂಡಿದ್ದಾರೆ. ಅಲ್ಲದೆ ಕಾಳಿದಾಸರು ರಘುವಂಶವನ್ನ ಬರೀಲಿಕ್ಕೆ ಪರಿಶ್ರಮವನ್ನ ಹಾಕ್ತಿರೋದು ಕಂಡು ಬರುತ್ತದೆ. ಸೊ ಇವರಿಬ್ಬರ ನಡುವಿನ ಸಮಾನ ಧರ್ಮ ಪರಿಶ್ರಮ. ಧನ್ಯವಾದಗಳು. ಧನ್ಯವಾದः. ಉತ್ತಮಂ. ಉಳಿದವರ ಅಭಿಪ್ರಾಯ? Nice topic selection. It takes courage to do such a topic. Information, but she could have been confident more. Sorry, could you please come again? ಟಾಪಿಕ್ ತುಂಬಾ ಚೆನ್ನಾಗಿತ್ತು ಸರ್. ಅಂದ್ರೆ ಈ ತರ ಗ್ರಾಮರ್ ಇಟ್ಕೊಂಡು ಮಾಡ್ಬೇಕಂದ್ರೆ ಅದಕ್ಕೆ ಅಂದ್ರೆ ಗ್ರಾಮರ್ ಚೆನ್ನಾಗಿ ಗೊತ್ತಿರತ್ತೆ. ಅದು ಖುಷಿ ಆಯ್ತು ಟಾಪಿಕ್ ಸೆಲೆಕ್ಷನ್ ಮಾಡಿದ್ದು. ಇನ್ಫಾರ್ಮೇಶನ್ ಅವ್ರ ಹತ್ರ ಚೆನ್ನಾಗಿತ್ತು. ಕಾನ್ಫಿಡೆಂಟ್ ಆಗಿ ಮಾಡ್ಬೋದಿತ್ತು ಇನ್ನೊಂಚೂರು ಅಂತ ಅನ್ಸ್ತು ಅಷ್ಟೇ. ಫೈನ್. ಬೇರೆಯವರ ಅಭಿಪ್ರಾಯ? ಮೊದಲನೇದಾಗಿ ಸುಪ್ರೀತಾ ಅವರಿಗೆ ಧನ್ಯವಾದಗಳು. ಉತ್ತಮವಾಗಿ ನಿಮ್ಮ ವಿಚಾರವನ್ನು ಮಂಡನೆ ಮಾಡಿದ್ದೀರಿ. ಅದರಲ್ಲಿ ಕೆಲವೊಂದು ಗುಣಾಂಶಗಳನ್ನು ಇಲ್ಲಿ ಮೊದಲನೇದಾಗಿ ಹೇಳಬೇಕು. ಅದರ ನಿಮ್ಮ ಈ ವಿಷಯ ಸ್ಪಷ್ಟತೆ, ಹೆಚ್ಚಿನವರಿಗೆ ಈ ಉಪಮಾನ ಮತ್ತು ಉಪಮೇಯ ಇದರ ಬಗ್ಗೆ ತುಂಬ ಸಂಶಯಗಳಿರ್ತದೆ. ಯಾವುದನ್ನು ಹೋಲಿಸ್ತೇವೋ ಅದು ಉಪಮೇಯ, ಯಾವುದಕ್ಕೆ ಹೋಲಿಸ್ತೇವೋ ಅದು ಉಪಮಾನ. ಇದರಲ್ಲಿ ನೀವು ತುಂಬ ಸ್ಪಷ್ಟವಾಗಿ ಈ ವಿಚಾರವನ್ನು ಮಂಡಿಸಿದ್ದೀರಿ. ಪ್ರೆಸೆಂಟೇಷನ್ ಚೆನ್ನಾಗಿತ್ತು. ವಿಷಯ ಸ್ಪಷ್ಟತೆ ಇದೆ. ಉಪಮಾನ ಮತ್ತು ಉಪಮೇಯ ಈ ವಿಷಯ ಸ್ಪಷ್ಟತೆ ಇಲ್ಲಿ ಪ್ರಮುಖವಾದಂತಹ ಅಂಶ. ಇನ್ನು ಕೆಲವೊಂದು ಕರೆಕ್ಷನ್ ಆಗಬೇಕು ಅಂತ ಅನ್ನಿಸ್ತದೆ. ಉದಾಹರಣೆಗೆ ಇಲ್ಲಿ ಉಪಮಾನ ಉಪಮೇಯ ಒಂದೊಂದೇ ಇಲ್ಲ. ವಾಗರ್ಥಾವ್ಯ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದೀರಿ. ಎರಡನೇ ಶ್ಲೋಕದಲ್ಲಿ ಕ್ವ ಸೂರ್ಯ ಪ್ರಭವ ವಂಶಃ ಕ್ವಚಾಲ್ಪ ವಿಷಯಾಮತಿ ಹಿತೀರ್ಷು ದುಸ್ತರ್ಮೋಹ ದುಡುಪೇ ನಾಸ್ಮಿ ಸಾಗರಂ. ಇಲ್ಲಿ ಉಪಮೇಯ ಸೂರ್ಯವಂಶ, ಉಪಮಾನ ಸಾಗರ ಒಂದು. ಇದರ ಜೊತೆಗೆ ಉಪಮೇಯ ಅಲ್ಪ ವಿಷಯ ಮತಿ ಅಂತ ಹೇಳಿ ತನ್ನನ್ನ ಉಪಮೇಯ ಮಾಡ್ಕೊಳ್ತಾನೆ. ಹಾಗೆಯೇ ತಿತೀರ್ಷು ದುಸ್ತರಂ ಮೋಹಾದ್ ಉಡುಪೇ ನಾಸ್ಮಿ ಸಾಗರಂ. ಉಡುಪ ಅನ್ನುವಂಥದ್ದು ಉಪಮಾನ. ಒಂದು ಸಣ್ಣ ದೋಣಿಯನ್ನ ಉಡುಪ ಅಂತ ಇಲ್ಲಿ ಕರೀತಾರೆ. ಆ ಸಣ್ಣ ದೋಣಿಯನ್ನ ಕವಿ ತನ್ನ ಅಲ್ಪ ವಿಷಯ ಮತಿಗೆ ಹೋಲಿಸ್ಕೊಳ್ತಾನೆ. ಹಾಗೆಯೇ ಸಾಗರವು ಸೂರ್ಯವಂಶ ಅಂತ ಹೇಳಿ ವರ್ಣನೆ ತುಂಬ ಸರಿಯಾದಂತಹ ವರ್ಣನೆ. ಉಪಮೇಯ ಮತ್ತು ಉಪಮಾನಗಳು ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬಹುದು ಅಂತ ಕಾಣ್ತದೆ. ಓಕೆ ಸರ್. ಓವರಾಲ್ ಪ್ರೆಸೆಂಟೇಷನ್ ವಾಸ್ ಎಕ್ಸಲೆಂಟ್. ಫೈನ್. ಥ್ಯಾಂಕ್ ಯು ಸರ್. ಮುಂದಿನ ಪ್ರೆಸೆಂಟೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆಯವ್ರದ್ದು ಏನಾದರೂ ವಿಚಾರ ಇದ್ರೆ ತಿಳಿಸಿ. 1 ನಿಮಿಷದಲ್ಲಿ ಮುಂದಿನ ಪ್ರೆಸೆಂಟೇಷನ್ ಸಿದ್ಧ ಮಾಡಬೇಕಾಗಿದೆ.
ಹರಿ ಓಂ. ಶುಭ ಮಧ್ಯಾಹ್ನ. ಹರಿ ಓಂ. ಶುಭ ಸರ್, ನನ್ನ ಮಧ್ಯಾಹ್ನ. ಧ್ವನಿ ನಿಮ್ಗೆ ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ. ನಿಮ್ಮ ಪರಿಚಯ ಮತ್ತು ವಿಷಯ ಇದರಿಂದ ಆರಂಭ ಮಾಡಿ. ಇಲ್ಲಿ ನಿಮ್ಮ ಫಸ್ಟ್ ಶೀಟ್ ಅನ್ನ ಜೋಡಿಸ್ಲಿಲ್ಲ, ಇದನ್ನು ಜೋಡಿಸ್ಕೊಳ್ಬೇಕು. ನಿಮ್ಮ ಹೆಸರು, ಈ ಡೀಟೇಲ್ಸ್ ಎಲ್ಲ ಬರೀಬೇಕು ಮತ್ತು ಸಬ್ಮಿಟೆಡ್ ಟು ಈ ಅಂಶಗಳನ್ನೆಲ್ಲ ಆಗ್ಲೇ ಹೇಳಿದಾಗೆ ಬರ್ಕೊಳ್ಬೇಕು. ಓಕೆ ಸರ್. ನಿಮ್ಮ ಪರಿಚಯದೊಂದಿಗೆ ಆರಂಭ ಮಾಡಿ. ಪ್ಲೀಸ್ ಕ್ಯಾರಿ ಆನ್. ನಾನು ಭಾವನಾ. ಇವತ್ತಿನ ಚರ್ಚಾ ವಿಷಯವನ್ನು ನಾನು ಮಂಗಳ ಶ್ಲೋಕವನ್ನು ಹೇಳಿ ಪ್ರಾರಂಭ ಮಾಡ್ತಾ ಇದ್ದೇನೆ. ವಾಘಾರ್ಥ ವಿವ ಸಂಪೃಕ್ತ ವಾಘಾರ್ಥ ಪ್ರತಿಪತ್ತೆಯೇ ಜಗತಃ ಪಿತರ ವಂದೇ ಪಾರ್ವತಿ ಪರಮೇಶ್ವರೌ. ಹರಿ ಓಂ. ನಾವು ಇವತ್ತಿನ ಚರ್ಚಾ ವಿಷಯದಲ್ಲಿ ನಾನು ಕಾಳಿದಾಸರ ಪರಿಚಯವನ್ನು ಮಾಡಿಕೊಳ್ಳಲಿದ್ದೇನೆ. ನಾವು ಯಾವುದೇ ಒಂದು ಮಹಾಕಾವ್ಯ ಅಥವಾ ಯಾವುದೇ ಒಂದು ಕಥೆಯನ್ನು ಓದುತ್ತೇವೆ ಅಂದ್ರೆ ಅದರ ಮೊದಲಿಗೆ ನಾವು ಅದರ ರಚನಾಕಾರರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಕವಿಗಾರರು ಸಾಮಾನ್ಯ ಮನುಷ್ಯರಿಗಿಂತ ಅವರ ಆಲೋಚನೆಗಳು ವಿಭಿನ್ನವಾಗಿರುತ್ತದೆ. ಹಾಗೂ ಅವರು ಓದುಗರಿಗೆ ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಿರ್ತಾರೆ. ವ್ಯಕ್ತಿಯ ಬಗ್ಗೆ ಆಳವಾಗಿ ನಾವು ತಿಳಿದುಕೊಳ್ಳುವಾಗ ಅವರು ಯಾವ ವಿಚಾರವಾಗಿ ಓದುಗರಿಗೆ ಹೇಳಲು ಬಯಸುತ್ತಿದ್ದಾರೆ ಎಂಬುದು ಅರ್ಥವಾಗುತ್ತದೆ. ಅದಕ್ಕಾಗಿ ನಾವು ಕವಿಗಾರರ ಮಾಹಿತಿಯನ್ನು ತಿಳಿದುಕೊಳ್ಳುವುದು, ಅವರ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಪ್ರಸ್ತುತ ಸಾಲಿನಲ್ಲಿ ನಾವು ರಘುವಂಶ ಮಹಾಕಾವ್ಯವನ್ನು ಓದ್ತಾ ಇದ್ದೇವೆ. ರಘುವಂಶ ಮಹಾಕಾವ್ಯದ ರಚನಾಕಾರರು ಕಾಳಿದಾಸರು. ಆದ್ದರಿಂದ ನಾನು ಕಾಳಿದಾಸರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಮೊದಲಿಗೆ ನಾನು ಕಾಳಿದಾಸರ ಒಂದು ಸಂಸ್ಕೃತದಲ್ಲಿ ಒಂದು ಸಣ್ಣ ಮಾಹಿತಿಯನ್ನು ನೀಡಿದ್ದೇನೆ. ಅವರ ದೇಶ ಉಜ್ಜಯಿನಿ. ಅವರ ಕಾಲ ಪ್ರಾಯಶಃ ಚತುರ್ಥಿ ಪಂಚಮಿ ಇತಿ ಅಭಿಪ್ರಾಯ. ಅಂದ್ರೆ ಅವರ ಕಾಲದ ಬಗ್ಗೆ ಖಚಿತವಾದ ಮಾಹಿತಿ ನಮಗೆ ಇನ್ನು ದೊರೆತಿಲ್ಲ. ಅವರ ಕೃತಿಗಳು 7. ಭಿನ್ನಾಭಿಪ್ರಾಯವಿಲ್ಲದೆ ಅವರ ಕೃತಿಗಳು 7 ಎಂಬ ಮಾತು ನಮಗೆ ತಿಳಿದು ಬಂದಿದೆ. ಅದರಲ್ಲಿ 2 ಮಹಾಕಾವ್ಯಗಳು ರಘುವಂಶಂ ಕುಮಾರ ಸಂಭವಂ, ಕಾವ್ಯಾನಿ ಮೇಘದೂತಂ ಋತು ಸಂಹಾರಂ, ನಾಟಕಾನಿ ಮಾಲವಿಕಾಗ್ನಿ ಮಿತ್ರಂ, ವಿಕ್ರಮೋರ್ವಶೀಯಂ, ಅಭಿಜ್ಞಾನ ಶಾಕುಂತಲಂ. ಹಾಗೂ ಕಾಳಿದಾಸರಿಗೆ ಅನೇಕ ಪ್ರಶಂಸೆಗಳು ಇದೆ. ಅದರಲ್ಲಿ 3 ಮುಖ್ಯ ಪ್ರಶಂಸೆಗಳನ್ನು ನಾನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ. ಮೊದಲನೇದಾಗಿ ಕವಿಕುಲಗುರು, ರಘುಕವಿ ಮತ್ತು ಉಪಮಾ ಕಾಳಿದಾಸ ಎಂದು. ಕವಿಕುಲಗುರು ಎಂಬ ಬಿರುದನ್ನು ಕಾಳಿದಾಸರಿಗೆ ಹೇಗೆ ಹೇಳುತ್ತಾರೆ ಎಂದರೆ, ಕವಿ ಕುಲಗುರು. ಕುಲ ಎಂಬ ಈ ಶಬ್ದಕ್ಕೆ ಸಂಸ್ಕೃತದಲ್ಲಿ ಒಂದು ಅರ್ಥವಿದೆ, ವಂಶ ಎಂಬ ಅರ್ಥವಿದೆ. ಈ ಕವಿಗಳ ವಂಶಕ್ಕೆ ಕಾಳಿದಾಸರು ಗುರುವಂತಿದ್ರು. ಗುರುಗಳು ಎಂದ್ರೆ ಶಾಸ್ತ್ರದಲ್ಲಿ ನಾವು 2 ಅರ್ಥಗಳನ್ನ ಮಾಡ್ಕೋಬಹುದು. ಗುರು ಎಂದ್ರೆ ಒಂದು ಅರ್ಥ, ಒಂದು ವಿಸ್ತಾರವಾದ ಒಂದು ಅರ್ಥ ಬರುತ್ತದೆ. ಇನ್ನೊಂದು ಅರ್ಥ ಗೌರವ ಎಂಬ ಅರ್ಥ. ಒಂದು ತೂಕವಾದ ವ್ಯಕ್ತಿಗೆ, ತೂಕ ಅಂದ್ರೆ ನಾಟ್ ಲಿಟ್ರಲಿ ಸೇಯಿಂಗ್ ವೇಟ್ ಅಂತ, ಅಥವಾ ತೂಕವಾದ ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ, ಆ ವ್ಯಕ್ತಿಗೆ ಇದ್ದ ಪ್ರಾಮುಖ್ಯತೆ ಬಗ್ಗೆ ಮಾತನಾಡ್ತಿದ್ದೇನೆ. ಕಾಳಿದಾಸರು ಅವರ ಬುದ್ಧಿ, ಅವರ ಜ್ಞಾನ ಅಷ್ಟು ವಿಸ್ತಾರವಾಗಿರೋದ್ರಿಂದ ಕವಿಕುಲ ಗುರು ಎಂಬ ಬಿರುದನ್ನು ಕಾಳಿದಾಸರಿಗೆ ನೀಡಿದ್ದಾರೆ. ನಾವು ಕಾಳಿದಾಸರಿಗಿಂತ ಹಿಂದೆ ನಾವು ಅನೇಕ ಕವಿಗಳನ್ನ ನೋಡಿದೀವಿ. ವಾಲ್ಮೀಕಿಯವನ್ನ ನೋಡಿದೀವಿ, ವ್ಯಾಸರನ್ನ ನೋಡಿದೀವಿ. ಅವರೆಲ್ಲರನ್ನು ಬಿಟ್ಟು ಕಾಳಿದಾಸರಿಗೆ ಕವಿಕುಲ ಗುರು ಎಂಬ ಬಿರುದನ್ನು ನೀಡಿರುವುದು ಒಂದು ಪ್ರಾಮುಖ್ಯತೆ ಆಗಿದೆ ಕಾಳಿದಾಸರಿಗೆ. ಇನ್ನೊಂದು ರಘುಕವಿ ಎಂಬ ಒಂದು ಅವರಿಗೆ ಬಿರುದಿದೆ. ರಘುಕವಿ ಏಕೆಂದರೆ ಅವರು ಸೂರ್ಯವಂಶದ ರಾಜರುಗಳ ಬಗ್ಗೆ ವಿಸ್ತಾರವಾಗಿ ಅವರ ಮಹಾಕಾವ್ಯದಲ್ಲಿ ವರ್ಣಿಸಿರುವುದರಿಂದ ಅವರಿಗೆ ರಘುಕವಿ ಎಂಬ ಅರ್ಥವನ್ನು, ಒಂದು ಪ್ರಶಂಸೆಯನ್ನು ನೀಡಿದ್ದಾರೆ. ಮತ್ತು ಅವರಿಗೆ ಉಪಮಾ ಕಾಳಿದಾಸ ಎಂಬ ಒಂದು ಪ್ರಶಂಸೆಯನ್ನು ಕೂಡ ನೀಡಿದ್ದಾರೆ. ಯಾಕಂದರೆ ಹೀಗೆ ಇನ್ನೊಂದು ಚರ್ಚೆಯಲ್ಲಿ ಹೇಳಿರುವ ಹಾಗೆ ಕಾಳಿದಾಸರು ಉಪಮಾ ಅಲಂಕಾರವನ್ನು ಸರಳವಾಗಿ ಹಾಗೂ ಅರ್ಥವಾಗುವಂತೆ ಅವರ ಶ್ಲೋಕಗಳಲ್ಲಿ ಉಪಯೋಗಿಸಿರುವುದರಿಂದ ಅವರಿಗೆ ಉಪಮಾ ಕಾಳಿದಾಸ ಎಂಬ ಬಿರುದನ್ನು ಕೂಡ ನೀಡಿದ್ದಾರೆ. ಕಾಳಿದಾಸರು ಸಂಸ್ಕೃತ ಸಾಹಿತ್ಯದಲ್ಲಿ ಅಪ್ರತಿಮ ಒಬ್ಬ ಮಹಾಕವಿ ಆಗಿದ್ರು. ಸಂಸ್ಕೃತ ಭಾಷೆಯಲ್ಲಿ ಅನೇಕ ಕಾವ್ಯಗಳನ್ನು, ನಾಟಕಗಳನ್ನು ಕೂಡ ಅವರು ರಚಿಸಿದ್ದಾರೆ. ಇನ್ನ ಕಾಳಿದಾಸರ ಸ್ಥಳ ಮತ್ತು ಕಾಲದ ಬಗ್ಗೆ ವಿವರವಾಗಿ ಹೇಳಬೇಕಾದರೆ, ಕಾಳಿದಾಸರ ಸ್ಥಳ ಮತ್ತು ಕಾಲದ ಬಗ್ಗೆ ಖಚಿತವಾದ ನಮಗೆ ಮಾಹಿತಿ ಇಲ್ಲ. ಅನೇಕ ಊಹಾಪೋಹಗಳು ಇವೆ. ಇದು ಏನಕ್ಕೆ ಅಂತ ಹೇಳೋದಾದ್ರೆ, ಕಾಳಿದಾಸರು ಹಿಂದೆ ಅವರ ಕಾವ್ಯಗಳ ಮೂಲಕ ಅನೇಕ ಜನರಿಗೆ ಮನರಂಜನೆಯನ್ನು ನೀಡುತ್ತಾ ಇದ್ರು. ಸಹಸ್ರ ಶತಕದಲ್ಲಿ ಬಂದಂತ ಕವಿಗಳೇನಿದ್ರು ಅವರು ತಮ್ಮ ಬಗ್ಗೆ ಮಾಹಿತಿಯನ್ನು ಎಲ್ಲೂ ಬರೆಯುತ್ತಿರ್ಲಿಲ್ಲ. ಆದ್ದರಿಂದ ಅವರ ಕಾಲದ ಹಾಗೂ ಸ್ಥಳದ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲ. ಅವರ ನಂತರದಲ್ಲಿ ಬಂದ ಕವಿಗಳು ಅವರ ಬಗ್ಗೆ ಉಲ್ಲೇಖ ಮಾಡಿರುವುದರಿಂದ ಅವರು ಈ ಕಾಲದವರು ಎಂಬ ಒಂದು ಮಾಹಿತಿ ಅಥವಾ ಒಂದು ನಂಬಿಕೆಯನ್ನು ನಾವು ಪಡೆಯಬಹುದು. ಯಾಕಂದ್ರೆ ನಾವು ಪ್ರತ್ಯಕ್ಷವಾಗಿ ಅವರನ್ನು ನೋಡಿಲ್ಲ ಕೂಡ. ಅನೇಕ ದಂತಕಥೆಗಳು ಇವೆ.
ಆ ದಂತಕಥೆಗಳಲ್ಲಿ ನಾನು ನಿಮ್ಮ ಮುಂದೆ 3 ಪ್ರಸ್ತುತಪಡಿಸುತ್ತಿದ್ದೇನೆ. ಕಾಳಿದಾಸರು ಮಂದ ಬುದ್ಧಿಯವರಾಗಿದ್ರಂತೆ. ಕಾಳಿದೇವಿಯ ವರದಿಂದ ವರಕವಿಯಾದರೆಂಬ ಒಂದು ಹೆಗ್ಗಳಿಕೆ ಕಾಳಿದಾಸರಿಗಿದೆ. ಅಲ್ಲಿ ಏನಾಗಿತ್ತು ಅಂದ್ರೆ, ಕಾಳಿದಾಸರು ಒಬ್ರು ಕುರುಬರಾಗಿದ್ರಂತೆ. ಆ ಮಂತ್ರಿಯೊಬ್ಬರ ಕುಟಿಲತೆಯಿಂದ ಆ ರಾಜ್ಯದ ರಾಜಕುಮಾರಿ ವಿದ್ಯೋತ್ತಮಗೆ ಅವರನ್ನು ಮದುವೆ ಮಾಡಿ ಕೊಟ್ಟಿದ್ರಂತೆ. ವಸ್ತುಸ್ಥಿತಿ ತಿಳಿದ ನಂತರ ಕಾಳಿದೇವಿಯ ವರಪ್ರಸಾದದಿಂದ ಅವರು ಕಾಳಿದಾಸರಾದರೆಂಬ ಒಂದು ದಂತಕಥೆ ಇದೆ. ನಂತರ ಧಾರಾಪುರದ ಭೋಜರಾಜನ ಆಸ್ಥಾನದಲ್ಲಿ ಕವಿಯಾಗಿದ್ರು ಎಂಬ ಒಂದು ಭೋಜ ಪ್ರಬಂಧದಲ್ಲಿ ಬಹಳಾಲ ಕವಿಗಳು ಹೇಳಿದ್ದಾರೆ. ಅದು ಕಾಲಕ್ಷೇಪಾರ್ಥಕ್ಕಾಗಿ ಬರೆದ ಗ್ರಂಥವಾದರೂ ಅದರಲ್ಲಿ ಈ ಕಾಳಿದಾಸರು ಇದ್ರು ಎಂಬ ಮಾಹಿತಿ ಇದೆ. ಧಾರಾಪುರದ ಭೋಜರಾಜರು 11ನೇ ಶತಮಾನದವರಾಗಿದ್ರು, ಆದ್ರೆ ಕಾಳಿದಾಸರು 5-6 ಶತಮಾನದ ಹಿಂದಿನವರು. ಆದ್ರಿಂದ ಈ ಕಥೆಯು ನಿಜ ಎಂದು ನಾವು ನಂಬಲು ಸಾಧ್ಯವಾಗಲ್ಲ. ಇನ್ನ ಕುಮಾರಗುಪ್ತರ ಕಾಲದಲ್ಲಿ ಕಾಳಿದಾಸರು ಲಂಕಾದ್ವೀಪಕ್ಕೆ ಹೋಗಿ ವೇಶ್ಯವಾಟಿಕೆಯರ ಸಹವಾಸದಿಂದ ವಿಷಪ್ರಾಶನ ಎಂದು ಕಥೆ ಕೂಡ ಇದೆ. ಕೆಲವು ವಿದ್ವಾಂಸರು ಈತರು 6ನೇ ಶತಮಾನದಲ್ಲಿ ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇದ್ರು ಎಂದು ಕೂಡ ಹೇಳ್ತಾರೆ. ಆದರೆ ಈ ವಿಕ್ರಮಾದಿತ್ಯನೆಂಬುವರು ಕ್ರಿಸ್ತಶಕ 357ರಿಂದ 480ರವರೆಗೆ ಆಳುತ್ತಿದ್ದ ಚಂದ್ರಗುಪ್ತನೇ ಮುಂತಾದ 3 ಜನ ಗುಪ್ತರಲ್ಲಿ ಒಬ್ಬನೆಂದು ಕೆಲವರು ಅಭಿಪ್ರಾಯವನ್ನು ಹೇಳಿದ್ದಾರೆ. ಇದೇನಕ್ಕೆ ಅಂದ್ರೆ, ಹಿಂದಿನ ಕಾಲದ ರಾಜರುಗಳು ಹೆಸರುಗಳು ಒಂದೇ ತರ ಇರ್ತಾ ಇತ್ತು. ಈಗ ಕುಮಾರಗುಪ್ತ, ಸಮುದ್ರಗುಪ್ತ ಇವ್ರ ಕಾಲನ ನಾವು ಸುವರ್ಣಗುಪ್ತ ಎಂದು ಕರಿತೇವೆ. ಆ ಕಾಲದಲ್ಲಿ ವಿಕ್ರಮಾದಿತ್ಯನ ಎಂಬುವನ ಈ ಚಂದ್ರಗುಪ್ತನೇ ಮುಂತಾದ 3 ಜನರಲ್ಲಿ ಒಬ್ಬನು ಎಂಬ ಕೆಲವು ವಿದ್ವಾಂಸರುಗಳ ಅಭಿಪ್ರಾಯನ ಹೇಳಿದ್ದಾರೆ. ಈ ಕಾಳಿದಾಸರು ವಿಕ್ರಮಾದಿತ್ಯನ ರಾಜನ ಆಸ್ಥಾನದಲ್ಲಿ ನವಮಣಿಗಳಲ್ಲಿ ಒಬ್ಬನಾಗಿದ್ದಾನೆ ಎಂಬ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಈ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಧನ್ವಂತರಿ, ಕ್ಷಪಣಕ, ಅಮರಸಿಂಹ, ಶಂಕು, ವೇತಾಳ ಭಟ್ಟ, ವರಾಹಮಿಹಿರ, ವರರುಚಿ ಇವರಲ್ಲಿ ಕಾಳಿದಾಸರು ಕೂಡ 9 ಕವಿಗಳಲ್ಲಿ ಒಬ್ಬರಾಗಿದ್ರು ಎಂಬ ಮಾತು ಕೂಡ ಇದೆ. ಮುಂದೆ ನಾವು ಯಾವ್ದಾದ್ರು ಒಂದು ಮಾಹಿತಿನ ನಂಬೇಕಾದ್ರೆ ಅದರ ಬಗ್ಗೆ ಸಾಕ್ಷಿ ಎಂಬಂತೆ ಪುರಾವೆ ಅಥವಾ ಆಧಾರಗಳು ನಮ್ಗೆ ಇರ್ಬೇಕು. ಕಾಳಿದಾಸರ ಬಗೆಗೆ ಮೊಟ್ಟ ಮೊದಲ ಉಲ್ಲೇಖ ಕ್ರಿಸ್ತಶಕ 634ರ ಶಿಲಾಲೇಖ ಒಂದರಲ್ಲಿ ಇದೆ. ಅದು ರವಿಕೀರ್ತಿ ಎಂಬ ಜೈನ ಕವಿಯು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಶಾಸನವು ನಮ್ಗೆ ಕರ್ನಾಟಕದಲ್ಲಿ ದೊರೆತಿರುವ ಐಹೊಳೆಯಲ್ಲಿ ಕಂಡು ಬರುತ್ತದೆ. ಈ ಶ್ಲೋಕ ಹೀಗಿದೆ: ಏನಾ ಯೋಜಿನ ಭೇಷ್ಮ ಸ್ಥಿರಮರ್ಥ ವಿಧೌ ವಿವೇಕೀನಾಜಿನ ಭೇಷ್ಮ ಸ ವಿಜಯತಾಂ ರವಿಕೀರ್ತಿ ಕವಿತಾಶ್ರುತ ಕಾಳಿದಾಸ ಭಾರವಿ ಕೀರ್ತಿ. ಇಲ್ಲಿ ಕಾಳಿದಾಸ ಮತ್ತು ಭಾರವಿಯರಿಬ್ಬರು ಪ್ರಸಿದ್ಧ ಕವಿಗಳೆಂದು ರವಿಕೀರ್ತಿಯು ಅವರ ಶಿಲಾಶಾಸನದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಈ ಎಲ್ಲಾ ಮಾಹಿತಿಯ ಪ್ರಕಾರ ಕಾಳಿದಾಸರು ಕ್ರಿಸ್ತ ಶಕ 400ರಲ್ಲಿ ಇದ್ದಾರೆ ಎಂದು ನಾವು ಕೂಡ ನಿರ್ಣಯಿಸಬಹುದಾಗಿದೆ. ಮುಂದೆ ಅವರ ಸ್ಥಳದ ಬಗ್ಗೆ ಮಾತನಾಡಬೇಕಾದರೆ, ಕಾಳಿದಾಸರು ತಮ್ಮ ಖಂಡಕಾವ್ಯದಲ್ಲಿ ಮೇಘದೂತ ಈ ಖಂಡಕಾವ್ಯದಲ್ಲಿ ಉಜ್ಜಯಿನಿಯನ್ನು ವರ್ಣಿಸುವ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ನಾವು ಕಾಳಿದಾಸರು ಉಜ್ಜಯಿನಿಯವರು ಇರಬಹುದೆಂದು ಅಭಿಪ್ರಾಯವನ್ನು ಪಡಬಹುದು. ಈ ಮೇಘದೂತದಲ್ಲಿ ಏನಾಗುತ್ತೆ, ಕುಬೇರನು ಯಕ್ಷನಿಗೆ ಒಂದು ಶಾಪವನ್ನು ನೀಡಿರ್ತಾನೆ, ಗಡಿಪಾರಿನ ಆಜ್ಞೆಯನ್ನು ನೀಡಿರ್ತಾನೆ. ಆಗ ಈ ಯಕ್ಷನು ಮೇಘಗಳಿಗೆ ಸಂದೇಶವನ್ನು, ತನ್ನ ಮಡದಿಯು ಪ್ರಿಯತಮೆಯು ಹಿಮಾಲಯದಲ್ಲಿ ಇರ್ತಾಳೆ, ಹಿಮಾಲಯದಲ್ಲಿ ಇರುವಂತ ಆ ಮಡದಿಗೆ ಸಂದೇಶವನ್ನು ನೀಡಬೇಕು, ಆ ಮೇಘಗಳಿಗೆ ಈ ತರ ಹೇಳ್ತಾರೆ ಅಂತ ಕಾಳಿದಾಸರು ಹೀಗೆ ವರ್ಣಿಸಿದ್ದಾರೆ. ವಕ್ರಃ ಪಂಥಾಹ ಯದಪಿ ಭವತಃ ಪ್ರಸ್ಥಿತಸ್ಯೋತ್ತರಾಶ ಸೌಧ್ಯಾತ್ ಸಂಗ ಪ್ರಣಯ ವಿಮುಖೋ ಮಾತ್ಸ್ಯ ವಿರ್ಭು ಉಜ್ಜಯಿನ್ಯಾಹ ವಿದ್ಯುದ್ಧಾಮ ಸ್ಫುರಿತ ಚಕಿತೈಃ ತತ್ರ ಪೌರಂಗಣಾನಾಂ ಲೋಲಾಪಾಂಗೈಃ ಯದಿನ ರಮಸೆ ಲೋಚನೈರ್ ವಂಚಿತೋಸಿ. ಈ ಶ್ಲೋಕದ ತಾತ್ಪರ್ಯ ಇಷ್ಟೇ. ಕಾಳಿದಾಸರು ಉಜ್ಜಯಿನಿಯ ಬಗ್ಗೆ ಯಕ್ಷನು ಮೇಘಗಳಿಗೆ ಹೇಗೆ ಸಂದೇಶವನ್ನು ನೀಡ್ತಿದ್ದಾನೆ ಎಂದು ಹೇಳಿದ್ದಾರೆ. ಆ ಭೌಗೋಳಿಕ ಚಿತ್ರಣವನ್ನು, ಅಂದರೆ ಉಜ್ಜಯಿನಿಯ ಭೌಗೋಳಿಕ ಚಿತ್ರವನ್ನು ಹೀಗೆ ಈ ಶ್ಲೋಕದಲ್ಲಿ ಹೇಳಿರುವುದರಿಂದ ಅವರು ಉಜ್ಜಯಿನಿಯವರು ಎಂಬ ಅಭಿಪ್ರಾಯ ಅಷ್ಟೇ. ಇದರಲ್ಲಿ ಯಕ್ಷನು ಮೇಘಗಳಿಗೆ ಹೇಳ್ತಾರೆ, ನೀನು ನೇರವಾಗಿ ಹೋಗುವ ಬದಲು ಈ ಉಜ್ಜಯಿನಿ ಎಂಬ ಈ ಪ್ರದೇಶವನ್ನು ನೀನು ನೋಡಿಕೊಂಡು